ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಮತ್ತು ಆಳವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಕ್ರಿಶ್ಚಿಯನ್ ಧರ್ಮ ಅಥವಾ ಕ್ರೈಸ್ತ ಧರ್ಮದ ಬಗ್ಗೆ ಕೇಳಿದಾಗ ಅಥವಾ ಬೈಬಲ್ ಓದಿದಾಗ ಅನೇಕರಿಗೆ ಕೆಲವು ಪದಗಳ ಅರ್ಥದ ಬಗ್ಗೆ ಗೊಂದಲವಿರಬಹುದು. ಹಲ್ಲೆಲೂಯಾ, ಆಮೆನ್, ಹೊಸನ್ನ, ಸ್ತುತಿ, ಆರಾಧನೆ, ಬೈಬಲ್ ಎಂದರೆ ಏನು, ಈ ಪದಗಳ ಮೂಲ ಮತ್ತು ಅವುಗಳ ಮಹತ್ವವೇನು? ಈ 5 ನಿಮಿಷಗಳ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಮುಖ ಕ್ರಿಶ್ಚಿಯನ್ ಪದಗಳ ಅರ್ಥವನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇದು ಕ್ರೈಸ್ತರಿಗೆ ಮತ್ತು ಕ್ರೈಸ್ತ ಧರ್ಮವನ್ನು ತಿಳಿದುಕೊಳ್ಳಲು ಬಯಸುವ ಎಲ್ಲರಿಗೂ ಸಹಾಯಕವಾಗಲಿದೆ. ಕೊನೆಯವರೆಗೂ ವಿಡಿಯೋ ನೋಡಿ. ಬನ್ನಿ ಶುರು ಮಾಡೋಣ. ಪ್ರಶ್ನೆ 1. ಪ್ರಮುಖ ಶಬ್ದಗಳು ಅರ್ಥ. 1. ಹಲ್ಲೆಲೂಯಾ. ಇದು ಹಿಬ್ರು ಭಾಷೆಯ ಪದ. ಇದು 2 ಶಬ್ದಗಳ ಸಂಯೋಜನೆಯಾಗಿದೆ. ಹಲ್ಲೆಲ್ ಅಂದರೆ ಸ್ತುತಿಸು ಅಥವಾ ಪ್ರಶಂಸಿಸು. ಯಾಹ ಅಂದರೆ ಯೆಹೋವ ದೇವರ ಹೆಸರು. ಪೂರ್ಣ ಅರ್ಥ ಕರ್ತನಿಗೆ ಸ್ತೋತ್ರವಾಗಲಿ ಅಥವಾ ಯೆಹೋವ ದೇವರಿಗೆ ಸ್ತುತಿ ಸಲ್ಲಿಸಿರಿ. ಬಳಕೆ ಇದು ಕ್ರೈಸ್ತ ಆರಾಧನೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಸಂತೋಷ ಮತ್ತು ಸ್ತುತಿಯ ಉದ್ಗಾರ. ಬೈಬಲ್ನ ಕೀರ್ತನೆಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದು. 2. ಆಮೆನ್. ಇದರ ಅರ್ಥ. ಇದು ಕೂಡ ಹಿಬ್ರು ಮೂಲದ ಪದ. ಇದರ ಅರ್ಥ ನಿಜವಾಗಲಿ, ಹಾಗೆಯೇ ಆಗಲಿ ಅಥವಾ ನಾವು ನಂಬುತ್ತೇವೆ. ಬಳಕೆ ಪ್ರಾರ್ಥನೆಯ ಕೊನೆಯಲ್ಲಿ ಅಥವಾ ಯಾರಾದರೂ ಸತ್ಯವೆಂದು ಹೇಳಿದ ಮಾತು, ಪ್ರಾರ್ಥನೆಯನ್ನು ದೃಢೀಕರಿಸಲು ಇದನ್ನು ಬಳಸಲಾಗುತ್ತದೆ. ಇದು ನಾನು ಒಪ್ಪುತ್ತೇನೆ ಎಂದರ್ಥವನ್ನು ನೀಡುತ್ತದೆ. 3. ಹೊಸನ್ನ. ಇದರ ಅರ್ಥ. ಇದು ಮೂಲತಃ ಅರಾಮೈಕ್ ಪದ. ಇದರ ಅರ್ಥ ದಯವಿಟ್ಟು ರಕ್ಷಿಸು ಅಥವಾ ಈಗ ರಕ್ಷಿಸು. ಬಳಕೆ ಯೇಸು ಕ್ರಿಸ್ತನು ಜೆರುಸಲೇಮಿಗೆ ಪ್ರವೇಶಿಸಿದಾಗ ಜನರು ಆತನನ್ನು ಸ್ವಾಗತಿಸಲು ಬಳಸಿದ ಪದ ಇದಾಗಿದೆ. ಕಾಲಕ್ರಮೇಣ ಇದು ಸ್ತುತಿ ಮತ್ತು ಜಯಘೋಷದ ಪದವಾಗಿ ಮಾರ್ಪಟ್ಟಿದೆ. 4. ಸ್ತೋತ್ರ. ಇದರ ಅರ್ಥ ಪ್ರಶಂಸೆ ಅಥವಾ ಕೊಂಡಾಟ. ದೇವರ ಒಳ್ಳೆಯತನ ಮತ್ತು ಮಹತ್ವವನ್ನು ಮೆಚ್ಚಿ ಆತನನ್ನು ಹಾಡಿ ಹೊಗಳುವುದು. 5. ಸ್ತುತಿ ಆರಾಧನೆ. ಇದರ ಅರ್ಥ ಸ್ತುತಿ, ದೇವರನ್ನು ಕೊಂಡಾಡುವುದು, ಆತನ ಕಾರ್ಯಗಳನ್ನು ನೆನೆದು ಧನ್ಯವಾದ ಹೇಳುವುದು. ಆರಾಧನೆ ದೇವರಿಗೆ ನಮ್ಮ ಸಂಪೂರ್ಣ ಗೌರವ, ಪ್ರೀತಿ ಮತ್ತು ವಿಧೇಯತೆಯನ್ನು ಸಮರ್ಪಿಸುವುದು. ನಮ್ಮ ಮನಸ್ಸು, ಆತ್ಮ ಮತ್ತು ದೇಹದಿಂದ ಆತನನ್ನು ಪೂಜಿಸುವುದು. ಇದು ಕೇವಲ ಹಾಡುವುದು ಮಾತ್ರವಲ್ಲ, ದೇವರ ಮಹತ್ವವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅವನಿಗೆ ಶರಣಾಗುವುದಾಗಿದೆ. ಪ್ರಶ್ನೆ 2. ಧರ್ಮ ಮತ್ತು ಧರ್ಮಗ್ರಂಥದ ಪದಗಳು. 6. ಕ್ರಿಶ್ಚಿಯನ್. ಈ ಪದದ ಅರ್ಥ. ಕ್ರಿಶ್ಚಿಯನ್ ಎಂಬ ಪದವು ಮೂಲತಃ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವವನು ಅಥವಾ ಕ್ರಿಸ್ತನಿಗೆ ಸೇರಿದವನು ಎಂಬ ಅರ್ಥವನ್ನು ನೀಡುತ್ತದೆ. ಮೂಲ. ಕ್ರಿಸ್ತನ ಶಿಷ್ಯರನ್ನು ಮೊದಲು ಕ್ರಿಶ್ಚಿಯನ್ ಎಂದು ಅಂತ್ಯೋಕ್ತದಲ್ಲಿ ಕರೆಯಲಾಯಿತು. ಅಪೊಸ್ತಲರ ಕೃತ್ಯಗಳು 11:26. ಮಹತ್ವ. ಕ್ರಿಶ್ಚಿಯನ್ ಎಂದರೆ ಕೇವಲ ಒಂದು ಧರ್ಮಕ್ಕೆ ಸೇರಿದವನಲ್ಲ, ಬದಲಿಗೆ ಯೇಸು ಕ್ರಿಸ್ತನ ಬೋಧನೆಗಳು ಮತ್ತು ಜೀವನವನ್ನು ಅನುಸರಿಸುವ, ಆತನಲ್ಲಿ ನಂಬಿಕೆ ಇಟ್ಟಿರುವ ವ್ಯಕ್ತಿ. 7. ಬೈಬಲ್. ಇದರ ಅರ್ಥ. ಈ ಪದವು ಗ್ರೀಕ್ ಪದವಾದ ಬಿಬ್ಲಿಯಾ, ಬೈಬಲ್ದಿಂದ ಬಂದಿದೆ. ಇದರ ಅರ್ಥ ಪುಸ್ತಕಗಳು. ಇದರ ಮಹತ್ವ. ಬೈಬಲ್ ಕ್ರಿಸ್ತರ ಪವಿತ್ರ ಗ್ರಂಥ. ಇದು ಹಳೆಯ ಒಡಂಬಡಿಕೆಯ ಓಲ್ಡ್ ಟೆಸ್ಟಮೆಂಟ್ ಮತ್ತು ಹೊಸ ಒಡಂಬಡಿಕೆಯ ನ್ಯೂ ಟೆಸ್ಟಮೆಂಟ್ ಎಂಬ 2 ಮುಖ್ಯ ಭಾಗಗಳನ್ನು ಒಳಗೊಂಡಿದೆ. ಇದನ್ನು ದೇವರು ಮನುಷ್ಯರಿಗೆ ಕೊಟ್ಟಿರುವ ಸಂದೇಶ ಎಂದು ನಂಬಲಾಗಿದೆ. 8. ಸತ್ಯವೇದ. ಇದರ ಅರ್ಥ. ಕನ್ನಡದಲ್ಲಿ ಬೈಬಲ್ ಅನ್ನು ಸತ್ಯವೇದ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಸತ್ಯ, ಎಂದೆಂದಿಗೂ ಬದಲಾಗದ ಸತ್ಯ. ಜ್ಞಾನ, ಅರಿವು ಅಥವಾ ಧರ್ಮಗ್ರಂಥ. ಪೂರ್ಣ ಅರ್ಥ. ಸತ್ಯವಾದ ಜ್ಞಾನವನ್ನು ಒಳಗೊಂಡಿರುವ ಗ್ರಂಥ. ಇದು ದೇವರ ಮಾತುಗಳು ಸತ್ಯ ಮತ್ತು ನಂಬಲರ್ಹ ಎಂದು ಸೂಚಿಸುತ್ತದೆ. ಪ್ರಶ್ನೆ 3. ಇತರ ಪ್ರಮುಖ ಕ್ರಿಶ್ಚಿಯನ್ ಪದಗಳು. 9. ಕರ್ತನು.
ಇದರ ಅರ್ಥ ಒಡೆಯ, ಪ್ರಭು ಅಥವಾ ಯಜಮಾನ. ಯೇಸು ಕ್ರಿಸ್ತನನ್ನು ಕರ್ತ ಎಂದು ಸಂಬೋಧಿಸುವುದು ಆತನು ಸೃಷ್ಟಿ ಮತ್ತು ನಮ್ಮ ಜೀವನದ ಮೇಲೆ ಪರಮಾಧಿಕಾರವನ್ನು ಹೊಂದಿದ್ದಾನೆ ಎಂದು ಒಪ್ಪಿಕೊಳ್ಳುವುದಾಗಿದೆ. 10. ಅಭಿಷೇಕ. ಇದರ ಅರ್ಥ ಪವಿತ್ರಾತ್ಮನಿಂದ ತುಂಬುವುದು ಅಥವಾ ದೈವಿಕ ಶಕ್ತಿಯಿಂದ ತುಂಬಿಸುವುದು. ಹಳೆಯ ಒಡಂಬಡಿಕೆಯಲ್ಲಿ ರಾಜರು ಮತ್ತು ಪ್ರವಾದಿಗಳನ್ನು ತೈಲದಿಂದ ಅಭಿಷೇಕಿಸಲಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಇದು ದೇವರ ಪವಿತ್ರಾತ್ಮನ ಅನುಗ್ರಹವನ್ನು ಸೂಚಿಸುತ್ತದೆ. 11. ಆಶೀರ್ವಾದ. ಇದರ ಅರ್ಥ ದೇವರ ಕಡೆಯಿಂದ ಬರುವ ಒಳ್ಳೆಯದು, ಅನುಗ್ರಹ, ದಯೆ ಮತ್ತು ಸಮೃದ್ಧಿ. ದೇವರು ಯಾರನ್ನಾದರೂ ಆಶೀರ್ವಾದಿಸಿದಾಗ ಆತನ ಅನುಕೂಲಕರ ಮತ್ತು ರಕ್ಷಣಾತ್ಮಕ ಕೃಪೆಯು ಅವರ ಮೇಲೆ ಇರುತ್ತದೆ. 12. ರಕ್ಷಕ. ಇದರ ಅರ್ಥ ಉಳಿಸುವವನು ಅಥವಾ ಬಿಡುಗಡೆ ಮಾಡುವವನು. ಕ್ರೈಸ್ತರ ಪ್ರಕಾರ ಯೇಸು ಕ್ರಿಸ್ತನು ಮಾನವರನ್ನು ಅವರ ಪಾಪಗಳಿಂದ ಮತ್ತು ಶಾಶ್ವತ ನಾಶದಿಂದ ರಕ್ಷಿಸಲು ಬಂದನು. 13. ಸುವಾರ್ತೆ. ಇದರ ಅರ್ಥ ಶುಭ ಸುದ್ದಿ ಅಥವಾ ಒಳ್ಳೆಯ ಸುದ್ದಿ. ಇದು ಯೇಸು ಕ್ರಿಸ್ತನ ಮೂಲಕ ಪಾಪಿ ಮನುಷ್ಯರಿಗೆ ಸಿಗುವ ರಕ್ಷಣೆ ಮತ್ತು ದೇವರ ಸಾಮ್ರಾಜ್ಯದ ಬೋಧನೆಯಾಗಿದೆ. 14. ಸಂಸ್ಕಾರಗಳು. ಇದರ ಅರ್ಥ ಧರ್ಮದಲ್ಲಿ ಆಚರಿಸುವ ಪವಿತ್ರ ವಿಧಿಗಳು, ಪ್ರಮುಖವಾಗಿ ಜ್ಞಾನ, ಸ್ನಾನ ಮತ್ತು ಕರ್ತನ ಭೋಜನ, ಹೋಲಿ ಕಮ್ಯುನಿಯನ್. ಇವುಗಳ ಕ್ರಿಸ್ತನ ಮೇಲಿನ ನಂಬಿಕೆ ಮತ್ತು ಆತನ ಜೊತೆಗಿನ ಸಂಬಂಧವನ್ನು ಸಂಕೇತಿಸುತ್ತವೆ. 15. ಪಶ್ಚಾತ್ತಾಪ. ಇದರ ಅರ್ಥ ಪಾಪಗಳ ಬಗ್ಗೆ ದುಃಖಪಡುವುದು ಮತ್ತು ಜೀವನದ ದಿಕ್ಕನ್ನು ಬದಲಾಯಿಸುವುದು. ತಪ್ಪು ದಾರಿಯನ್ನು ಬಿಟ್ಟು ದೇವರ ಕಡೆಗೆ ತಿರುಗುವುದೇ ಪಶ್ಚಾತ್ತಾಪ. ಪ್ರಶ್ನೆ 4. ಸಾರಾಂಶ ಮತ್ತು ಮುಕ್ತಾಯ. ಸ್ನೇಹಿತರೆ, ಈ 5 ನಿಮಿಷಗಳಲ್ಲಿ ನಾವು ಕ್ರಿಶ್ಚಿಯನ್ ಧರ್ಮದ ಅತ್ಯಂತ ಮೂಲಭೂತ ಮತ್ತು ಪ್ರಮುಖ ಪದಗಳ ಅರ್ಥವನ್ನು ತಿಳಿದುಕೊಂಡೆವು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ, ಆಮೆನ್, ಹಾಗೆಯೇ ಆಗಲಿ, ಹೊಸನ್ನ, ಈಗ ರಕ್ಷಿಸು. ಕ್ರಿಶ್ಚಿಯನ್, ಕ್ರಿಸ್ತನ ಹಿಂಬಾಲಕ. ಬೈಬಲ್, ಸತ್ಯವೇದ, ಪವಿತ್ರ ಗ್ರಂಥ, ಸತ್ಯವಾದ ಜ್ಞಾನ. ಈ ಪದಗಳು ಕೇವಲ ಶಬ್ದಗಳಲ್ಲ, ಆದರೆ ಕ್ರೈಸ್ತ ಧರ್ಮದ ಆಳವಾದ ನಂಬಿಕೆಗಳು ಮತ್ತು ಆಚರಣೆಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳನ್ನು ತಿಳಿದುಕೊಳ್ಳುವುದರಿಂದ ಬೈಬಲ್ ಅಧ್ಯಯನ ಮತ್ತು ಆರಾಧನೆ ಇನ್ನಷ್ಟು ಅರ್ಥಪೂರ್ಣವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಪದಗಳ ಬಗ್ಗೆ ನಿಮಗೆ ಏನಾದರೂ ಹೊಸ ಮಾಹಿತಿ ಸಿಕ್ಕಿದೆಯೇ ಅಥವಾ ನಿಮ್ಮ ನೆಚ್ಚಿನ ಕ್ರಿಶ್ಚಿಯನ್ ಪದ ಯಾವುದು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ದೇವರು ನಿಮ್ಮೆಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ.